ಶ್ರೀ ದೊಡ್ಡಮ್ಮದೇವಿ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಸನ್ಮಾನ್ಯ ಎಸ್ ರಾಜಣ್ಣರವರಿಂದ ಕ್ಷೇತ್ರದ ಭಕ್ತಾದಿಗಳಲ್ಲಿ ಶ್ರೀ ದೊಡ್ಡಮ್ಮದೇವಿ ಉತ್ಸವ ಕಾರ್ಯಕ್ರಮದಲ್ಲಿ ಸಹಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ದೇವಿಯ ಆಶೀರ್ವಾದ ವಾರ್ಡಿನ ಜನತೆಗೆ ಹಾಗೂ ಕ್ಷೇತ್ರದ ಜನತೆಗೆ ಶುಭ ಉಂಟು ಮಾಡಲಿ ಎಂದು ಹಾಗೂ ವಿಶೇಷ ಪೂಜೆ ಹಾಗೂ ನಮ್ಮ ದೇಶದ ವೀರ ಯೋಧರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ನುಡಿದರು. ಈ ದೇವಿ ಚೀನಹಳ್ಳಿಯಿಂದ ಮಾಡಿ ತಂದು ಸುಮಾರು 1971ರಿಂದ ಮಾಡಿದ್ದಾರೆ. ನಾವು ಸುಮಾರು 80ನೇ ಇಸ್ವಿಯಿಂದ ನಾವು ನಮ್ಮ ದೇವಸ್ಥಾನ ಸಮಿತಿ ಟ್ರಸ್ಟ್ ಏನಿದೆ ಆ ವತಿಯಿಂದ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ಕೊಂಡ ಬಂದಿದ್ದೀವಿ. ಈ ದೇವಿ ನಮ್ಮದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ. ಈ ದೇವಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಈ ಮುಂದೆ ಕಾರ್ಯಕ್ರಮಗಳು ನಡೀತವೆ. ಈ ದೇವಿ ಆಶೀರ್ವಾದ ಸದಾ ನಮ್ಮಲ್ಲಿ ಬೇರೆ ಬೇರೆ ಇಲ್ಲಿಂದ ಹೋಗಿರೋರು ಬೇರೆ ಬೇರೆ ಉತ್ತಮವಾದಂತ ನಾಗರಿಕರು ಸಹ ಬಂದು ಈ ದೇವಿಯ ಪ್ರಾರ್ಥನೆ ಮಾಡಿ ಒಳ್ಳೇದು ಪಡೆದಿದ್ದಾರೆ. ಮುಂದೆ ಸಹ ಈ ದೇವಿಯನ್ನು ನಂಬಿದವರಿಗೆ ಯಾರನ್ನ ಕೈ ಬಿಡಲ್ಲ, ನಮಗೆ ಒಳ್ಳೇದಾಗ್ತದೆ. ತಮ್ಮ ಆಡಳಿತ ಮಂಡಳಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮಾಡ್ತೀವಿ. ವರ್ಷದಲ್ಲಿ ನಾವು ಎಲ್ಲಾ ಹಬ್ಬಗಳಲ್ಲೂ ಪೂಜೆ ಮಾಡ್ತೀವಿ. ದಸರಾ ದಸರಾ ಹಬ್ಬದಲ್ಲಿ ಮಾಡ್ತೀವಿ. ಆಮೇಲೆ ಈ ಎಲ್ಲಾ ಹಬ್ಬದಲ್ಲೂ ಮಾಡ್ತೀವಿ. ದೊಡ್ಡಮ್ಮ ಹಬ್ಬ ಅದ್ದೂರಿಯಾಗಿ ಮಾಡ್ತೀವಿ. ಹಬ್ಬ ನಾವು ನಿನ್ನೆ ಶನೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನ ಶನಿವಾರದಿಂದ ನಿನ್ನೆ ದೀಪೋತ್ಸವ ಇತ್ತು, ಆರ್ಕೆಸ್ಟ್ರಾ ಇತ್ತು. ಈ ದಿವಸ ಇಲ್ಲಿ ಹೋಮ ಅಭಿಷೇಕ, ಹಾಲಿನ ಅಭಿಷೇಕ ಸಾರ್ವಜನಿಕರೆಲ್ಲರೂ ಮಾಡಿದ್ದಾರೆ. ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಸಂಜೆ ಆಂಜನೇಯ ಸ್ವಾಮಿಗೆ ಹಾಗೂ ಬಲ್ದಾರ್ತಿ ಇರುತ್ತೆ, ಪ್ರಸನ್ನ ಗಣಪತಿಗೆ ಸಂಜೆ ನಂತರ ಅದರ ನಂತರ ಚಿಕ್ಕಮ್ಮ ದೇವಿಗೆ ಆರತಿ ಪೂಜೆ ಇರುತ್ತೆ. ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮೆರವಣಿಗೆ ಇರ್ತದೆ. ಎಲ್ಲ ಭಕ್ತಾದಿಗಳು ಆರತಿಗಳು ತಗೊಂಡು ಬಂದು ಸಾಲಾಗಿ ನಿಂತು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂತಾರೆ. ಬುಧವಾರ ಮನೆ ಹತ್ರ ಮದ್ದಕ್ಕಿ ಮೆರವಣಿಗೆ ಇರ್ತದೆ. ಅಲ್ಲೂ ಸಹ ಎಲ್ಲರೂ ಭಕ್ತಿಯಿಂದ ದೇವಿಯನ್ನು ಪೂಜಿಸಿ ಆಶೀರ್ವಾದವನ್ನ ಪಡೆಯುತ್ತಾರೆ. ದೇಶದಲ್ಲಿ ವಾರ್ ನಡೀತದೆ, ಯುದ್ಧ ನಡೀತದೆ, ಇದರಿಂದ ಶಾಂತಿ ನೀಡುವಂತ ಏನಾದ್ರು ಪೂಜೆ ಮಾಡಿದ್ರು? ಮಾಡಿದ್ವಿ. ನಾವು ಶಾಂತಿ ನೆಲೆಸುವಂತ ಹೇಳಿ ದೇವರಲ್ಲಿ ಪೂಜೆ ಮಾಡಿದ್ದೀವಿ. ದೇಶದಲ್ಲಿ ಒಳ್ಳೆ ಶಾಂತಿ ಇರಬೇಕು, ಎಲ್ಲರಿಗೂ ರಕ್ಷಣೆ ಇರಬೇಕು ಅಂತ ಹೇಳಿ ದೇವರಲ್ಲಿ ಬಂದಿದ್ರು. ನಿನ್ನೆ ಬಂದೋದ್ರು MP ಅವರು, BC ಮೋಹನ್ ಅವರು, ಶಾಸಕರು ಬಂದೋದ್ರು. ನಾಳೆ ಗೋಪಾಲಯ್ಯನವರು ಮತ್ತೆ ರಾಮಲಿಂಗಾರೆಡ್ಡಿ ಬರ್ತಾರೆ.